ಜೋಸೆಫ್ ವಿಜಯ್ ಹಿಂದುತ್ವದ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ನೂತನ ಮುಖ್ಯಮಂತ್ರಿ ವಿಜಯ್ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ? ಸನಾತನ ಧರ್ಮ ನಾಶವಾಗಲಿ, ಉದಯನಿಧಿ ಸ್ಟಾಲಿನ್ ವಿರುದ್ಧ FIR ದಾಖಲಾಗುತ್ತಾ? ಹೇಟ್ ಸ್ಪೀಚ್ ಅನ್ನ ಮಾಡಿದವ್ರ ವಿರುದ್ಧ ಕ್ರಮ ತಗೊಳ್ಳೋದು ಬಿಟ್ಟು ಅದನ್ನು ವಿರೋಧಿಸಿದವ್ರ ವಿರುದ್ಧ ನೀವು ಕ್ರಮ ತಗೊಂಡಿದ್ದೀರಲ್ಲ. ಉದಯನಿಧಿ ಸ್ಟಾಲಿನ್ ವಿಧಾನಸಭೆಯ ಒಳಗೆ ಹೇಳಿರುವ ಈ ಹೇಳಿಕೆಯ ವಿರುದ್ಧ ಯಾವುದೇ ಕ್ರಮ ತಗೊಳ್ಳೋಕ್ಕಾಗೋಲ್ಲ. ಹಿಂದುತ್ವದ ವಿಷಯದಲ್ಲಿ ಜೋಸೆಫ್ ವಿಜಯ್ ಅವರ ಆಡಳಿತ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ, ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಸುಮ್ಮನಾಗ್ಬಿಡ್ತಾರಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ತಮಿಳುನಾಡಿನ ಹೊಸ ಅಸೆಂಬ್ಲಿಯ ಮೊದಲ ಅಧಿವೇಶನ ಆರಂಭ ಆಗಿದೆ. ಮೊದಲ ಅಧಿವೇಶನದ ಮೊದಲ ದಿನ CM ವಿಜಯ್, ಜೋಸೆಫ್ ವಿಜಯ್ ಹಿಂದುತ್ವದ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಇದೇನಿದು ಮೊದಲ ದಿನವೇ ಅಗ್ನಿ ಪರೀಕ್ಷೆನಾ? ಹೌದು, ಇದು ಏನು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಹೊಸದಿಗಂತ ಡಿಜಿಟಲ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ನಿನ್ನೆ ಅದ್ದೂರಿ ಸಮಾರಂಭದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಒಂದು ರೀತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு ಉರಿದಿಮುಳುಗಿರೇನ್. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಭಾವನಾತ್ಮಕವಾಗಿ ಮಾತಾಡಿದ್ರು ವಿಜಯ್. ತಮಿಳುನಾಡಿನ ಜನತೆ ಇನ್ನು ಮುಂದೆ ಆಡಳಿತದ ಹೊಸ ಅಲೆಯನ್ನು ನೋಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಚುನಾವಣಾ ಪ್ರಚಾರದಲ್ಲೂ ಅಷ್ಟೆ ಜೋಸೆಫ್ ವಿಜಯ್ ತಮಿಳುನಾಡಿನ ಯುವಕರ ಮನಸ್ಸಲ್ಲಿ ಕನಸನ್ನು ಬಿತ್ತಿದ್ರು, ಬಡವರ ಬದುಕಿನಿಗೆ ಭರವಸೆಯನ್ನು ನೀಡಿದರು. ಇದೆಲ್ಲದರ ಪರಿಣಾಮವಾಗಿ ಅವರ TVK ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಮೊದಲ ದಿನದ ಅಧಿವೇಶನದಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಮೊದಲ ದಿನದ ಅಧಿವೇಶನದಲ್ಲಿ ಅಂದರೆ ಇವತ್ತು ಬಹಳಷ್ಟು ನಾಯಕರು ಮಾತಾಡಿದವರು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂಥ ವಿಜಯ್ ಅವರನ್ನು ಅಭಿನಂದಿಸಿದರು. ಅವರ ಪೈಕಿ ಉದಯನಿಧಿ ಸ್ಟಾಲಿನ್ ಕೂಡ ಒಬ್ಬರು. ಉದಯನಿಧಿ ಸ್ಟಾಲಿನ್ MK ಸ್ಟಾಲಿನ್ ಅವರ ಪುತ್ರ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಚುನಾವಣೆಯಲ್ಲಿ ಸೋತು ಬಿಟ್ಟಿದ್ದಾರೆ. ಅವರು ವಿಧಾನಸಭೆ ಪ್ರವೇಶಿಸುವ ಹಾಗಿಲ್ಲ. ಅವರ ಜಾಗದಲ್ಲಿ ಉದಯನಿಧಿ ಸ್ಟಾಲಿನ್ ಕೂತಿದ್ರು. ಅವರು ಎದ್ದು ನಿಂತು ಭಾಷಣವನ್ನು ಮಾಡಿದ್ರು. ಆ ಭಾಷಣದ ತುಣುಕನ್ನು ಒಂದ್ಸಲಿ ನೋಡ್ಕೊಂಡು ಬರೋಣ. திராவிட முன்னேற்ற கழகத்துடைய தலைமையில் தேர்தலை சந்திச்சு வென்ற தோழமை இயக்க சட்டமன்ற உறுப்பினருடைய ஆதரவோடு ஆட்சி அமைத்திருக்கக்கூடிய புதிய அரசிற்கும் மாண்பு முதலமைச்சர் அவர்களுக்கும் என்னுடைய வாழ்த்துக்களை நான் மீண்டும் தெரிவித்துக் கொள்கின்றேன். மாண்புமிகு பேரவைத் தலைவர் அவர்களுக்கும் பேரவை துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொள்கிறேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதானம் நிச்சயம் ஒழிக்கப்பட வேண்டும். மக்களை பிரிக்கும் சனாதானம் நிச்சயம் ஒழிக்கப்பட வேண்டும். மக்களை பிரிக்கும் சனாதானம் நிச்சயம் ஒழிக்கப்பட வேண்டும். நன்றி, வணக்கம். ನೋಡಿ, ಇಲ್ಲಿ ಉದಯನಿಧಿ ಸಹಜವಾಗಿ ಹೊಸ ಮುಖ್ಯಮಂತ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಜೊತೆಗೆ ನಿನ್ನೆಯಷ್ಟೇ ನೂತನ CM ವಿಜಯ್ ಸ್ಟಾಲಿನ್ ಅವರನ್ನು ಭೇಟಿ ಮಾಡಿ ಅವರಿಂದ ಬೆಂಬಲವನ್ನು ಕೋರಿದರು. ಬೆಂಬಲ ಇನ್ ದ ಸೆನ್ಸ್ ಒಂದು ಕರ್ಟಸಿ ಕಾಲ್ ಅಂತಾರಲ್ಲ, ಆ ಥರ ಒಂದು ಭೇಟಿ. ಸೊ ಆಗ ಸ್ಟಾಲಿನ್ ಹೇಳಿದರು, ಇಲ್ಲ, ನಿಮ್ಮ ಆಡಳಿತಕ್ಕೆ ಎಲ್ಲ ರೀತಿಯ ಒಂದು ಕೋಆಪರೇಷನನ್ನು DMK ಪಕ್ಷ ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ಉದಯನಿಧಿ ಸ್ಟಾಲಿನ್ ಇವತ್ತು ವಿಧಾನಸಭೆಯಲ್ಲಿ ನೆನಪಿಸ್ಕೊಂಡ್ರು. ನೀವು ಬೇರೆ ಬೇರೆ ಬೆಂಚಲ್ಲಿ ಕೂತಿರ್ಬೋದು, ಎದುರು ಬದುರು ಕೂತಿರ್ಬೋದು, ಆದರೆ ಅಸೆಂಬ್ಲಿ ಒಳಗಡೆ ನಾವು ಒಂದು ರೀತಿಯಲ್ಲಿ ಸೌಹಾರ್ದಯುತ ವಾತಾವರಣದಲ್ಲಿ ಅಸೆಂಬ್ಲಿಯ ಕಾರ್ಯಕಲಾಪಗಳನ್ನು ನಡೆಸೋಣ, ಅದಕ್ಕೆ DMK ಬೆಂಬಲ ಕೊಡುತ್ತೆ ಅಂತ ಹೇಳಿದರು. ಜೊತೆಗೆ
ನಾನು ಮತ್ತು ವಿಜಯ್ ಒಂದೇ ಕಾಲೇಜಿನಲ್ಲಿ ಓದ್ದವರು ಅಂತ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ಕೊಂಡ್ರು. ಆಮೇಲೆ ಎಂದಿನಂತೆ ತಮಿಳು ಭಾಷೆಗೆ ಜಯವಾಗಲಿ, ತಮಿಳುನಾಡಿಗೆ ಒಳಿತಾಗಲಿ ಅನ್ನುವಂಥ ಒಂದು ಘೋಷಣೆಯನ್ನು ಹಾಕಿದ್ರು. ಅದ ನಂತರ ಕೊನೆಯದಾಗಿ ಅವರು ಒಂದು ಮಾತನ್ನು ಹೇಳಿದರು. ಏನು? ಸನಾತನ ಧರ್ಮ ನಾಶವಾಗಲಿ, ಸನಾತನ ಧರ್ಮ ನಿರ್ಮೂಲವಾಗಬೇಕಾಗಿದೆ ಅಂತ ಹೇಳಿ ಅವರು ಭಾಷಣವನ್ನು ಮುಗಿಸಿ ಕೂತ್ಕೊಂಡ್ರು. மக்களை பிரிக்கும் சனாதானம் நிச்சயம் ஒழிக்கப்பட வேண்டும். மக்களை பிரிக்கும் சனாதானம் நிச்சயம் ஒழிக்கப்பட வேண்டும். மக்களை பிரிக்கும் சனாதானம் நிச்சயம் ஒழிக்கப்பட வேண்டும். ಅರೆ, ಮೊದಲ ದಿನನೇ ಎಂಥ ವಿವಾದಾತ್ಮಕವಾದಂಥ ಹೇಳಿಕೆ. ಅವರಿಗೆ ಅದೇನು ವಿವಾದಾತ್ಮಕ ಅಲ್ಲ ಬಿಡಿ, ಆದರೆ ಇಡೀ ದೇಶದ ಜನ ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದರು ಕಳೆದ 2-3 ವರ್ಷಗಳಿಂದ. ಸನಾತನ ಧರ್ಮವನ್ನು ಅವರು ಯಾವ ರೀತಿ ನೋಡಿದರು, ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಯಾವ ರೀತಿ ಮಾತುಗಳನ್ನು ಆಡಿದ್ರು ಅನ್ನೋದು ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಇಡೀ ದೇಶದಲ್ಲಿ. ಅವರು ಆಡಿದಂತಹ ಆ ಒಂದು ಮಾತು 2023ರ ಒಂದು ಭಾಷಣದ ತುಣುಕು, ಅದನ್ನು ನೀವು ನೋಡಬೇಕು. சிலவற்றை நாம் ஒழிக்கத்தான் வேண்டும், எதிர்க்க முடியாது. கொசு, டெங்கு காய்ச்சல், மலேரியா, கொரோனா இதையெல்லாம் நம்ம எதிர்க்கக்கூடாது, ஒழித்து கட்ட வேண்டும். அப்படிதான் இந்த சனாதனம் என்பதை எதிர்ப்பதை விட ஒழிப்பதே நாம் செய்ய வேண்டிய முதல் ಕಾರ್ಯமாகும். ನೋಡಿ, ಅವತ್ತು ಆಡಿದ ಆ ಮಾತನ್ನು ಇವತ್ತು ವಿಧಾನಸಭೆಯಲ್ಲಿ ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ ಇದರ ಹಿನ್ನೆಲೆಯನ್ನು ಒಂದ್ಸಲಿ ಗಮನಿಸಬೇಕು. ಯಾವಾಗ ಉದಯನಿಧಿ ಸ್ಟಾಲಿನ್ ಈ ಹೇಳಿಕೆಯನ್ನು ನೀಡಿದರು 2023ರಲ್ಲಿ, ಆಗ ದೇಶದಾದ್ಯಂತ ಹಿಂದುತ್ವದ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಹೀಗೆ ಪ್ರತಿಭಟನೆ ನಡೆಸೋದು, ವಿರೋಧವನ್ನು ವ್ಯಕ್ತಪಡಿಸೋದು ಹೀಗೆಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ BJPಯ IT ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಕೂಡ ಒಂದು ಟ್ವೀಟ್ ಮಾಡಿ ಇದನ್ನು ಖಂಡಿಸಿದರು. ಆಗಿನ DMK ಸರ್ಕಾರ ಅಮಿತ್ ಮಾಳವೀಯ ವಿರುದ್ಧನೇ ಕೇಸ್ ಹಾಕಿತು. ಅದನ್ನು ಪ್ರಶ್ನಿಸಿ ಅವರು ಮಡ್ರಾಸ್ ಹೈಕೋರ್ಟ್ಗೆ ಹೋದರು. ಅಮಿತ್ ಮಾಳವೀಯ ಮಡ್ರಾಸ್ ಹೈಕೋರ್ಟ್ ಹೇಳ್ತು, ಇಂಥ ಹೇಳಿಕೆ ನೀಡೋದೇ ಒಂದು ರೀತಿಯಲ್ಲಿ ಹೇಟ್ ಸ್ಪೀಚನ್ನು ಮಾಡಿದವ್ರ ವಿರುದ್ಧ ಕ್ರಮ ತಗೊಳ್ಳೋದು ಬಿಟ್ಟು ಅದನ್ನು ವಿರೋಧಿಸಿದವ್ರ ವಿರುದ್ಧ ನೀವು ಕ್ರಮ ತಗೊಂಡಿದ್ದೀರಲ್ಲ, ಇದೆಂಥ ಕ್ರಮ, ಇದ್ಯಾವ ರೀತಿಯ ಸರ್ಕಾರ ಅಂತ ಹೇಳಿ ಆ ಕೇಸನ್ನು ವಜಾ ಮಾಡಿತ್ತು. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಹೇಳಿತ್ತು, ಹಿಂದೂ ಧರ್ಮದ ವಿರುದ್ಧ ಈ ರೀತಿಯ ಹೇಟ್ ಸ್ಪೀಚ್ ಮಾಡುವವರ ವಿರುದ್ಧ ಕ್ರಮ ತಗೊಳ್ಳಲೇಬೇಕು ಅಂತ ಮಡ್ರಾಸ್ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಏನು ಮಾಡೋದು, ಅವರದೇ ಸರ್ಕಾರ ಇತ್ತು, ಕ್ರಮ ಯಾರು ತಗೋತಾರೆ? ಯಾರು ತಗೊಂಡೇ ಇಲ್ಲ, ಇಲ್ಲಿಯವರೆಗೆ ಕ್ರಮ ತಗೊಂಡಿಲ್ಲ. ಕ್ರಮ ಅಂದರೆ ಏನು? ಇದು ಹೇಟ್ ಸ್ಪೀಚ್ ಅಂತ ಕೋರ್ಟ್ ಹೇಳಿದ ನಂತರ, ಕ್ರಮ ತಗೊಳ್ಳಿ ಅಂತ ಹೇಳಿದ ನಂತರ, ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿದ ನಂತರ ಅವ್ರ ವಿರುದ್ಧ ಅಟ್ಲೀಸ್ಟ್ FIR ಆಗಬೇಕಿತ್ತಲ್ಲ, ಯಾವುದೂ ಆಗಲಿಲ್ಲ. ನಾನು ಯಾಕೆ ಮೊದಲ ದಿನವೇ ವಿಜಯ್ ಅವರಿಗೆ ಅಗ್ನಿ ಪರೀಕ್ಷೆ, ಹಿಂದುತ್ವದ ಅಗ್ನಿ ಪರೀಕ್ಷೆ ಅಂತ ಹೇಳಿದೆ ಅಂತಂದರೆ ಇದೇ ಕಾರಣಕ್ಕೆ. ಸೊ ಮಡ್ರಾಸ್ ಹೈಕೋರ್ಟ್ ಹೇಳಿಕೆಯ ಹಿನ್ನೆಲೆಯಲ್ಲಿ ಮತ್ತೆ ಅವರು ಇಂಥ ಹೇಳಿಕೆಯನ್ನು ಪುನರುಚ್ಚರಿಸಿದ್ದಾರೆ. ಇದು ಹೇಟ್ ಸ್ಪೀಚ್ ಅನ್ನೋದು ಕೋರ್ಟೇ ಹೇಳಿದೆ. ಹಾಗಿರುವಾಗ ನೂತನ ಮುಖ್ಯಮಂತ್ರಿ ವಿಜಯ್ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ? ಹಿಂದಿನ ಆಡಳಿತ ಅಂತೂ ಅವ್ರ ವಿರುದ್ಧ FIR ಮಾಡುವಂಥ ಯಾವುದೇ ಒಂದು ಸಾಧ್ಯತೆ ಇರಲಿಲ್ಲ ಬಿಡಿ. ಈಗ ಹೊಸ ಸರ್ಕಾರ ಬಂದ ಮೇಲೆ ತಮಿಳುನಾಡಿನಲ್ಲಿ ನೀವು ಬದಲಾವಣೆಯನ್ನು ಕಾಣ್ತೀರಿ ಅನ್ನುವಂಥ ಒಂದು ಭರವಸೆಯನ್ನು ವಿಜಯ್ ಕೊಟ್ಟ ಮೇಲೆ ಈ ಒಂದು ಪ್ರಕರಣದಲ್ಲಿ ಉದಯನಿಧಿ ಸ್ಟಾಲಿನ್ ವಿರುದ್ಧ FIR ದಾಖಲಾಗುತ್ತಾ ಗೊತ್ತಿಲ್ಲ. ಯಾಕಂತಂದರೆ ಜೋಸೆಫ್ ವಿಜಯ್ ಅವರು ಐಕಾನ್ಗಳು ಅಂತ ಅಂದುಕೊಂಡವರ ಪೈಕಿ ಪೆರಿಯಾರ್ ಕೂಡ ಒಬ್ಬರು. ಸೊ ಪೆರಿಯಾರ್ ಏನು ಹೇಳಿದ್ರೋ ಅದನ್ನೇ ದ್ರಾವಿಡ ಪಕ್ಷಗಳು ಮುನ್ನಡೆಸ್ಕೊಂಡು ಬಂದವು. TVK ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ವಿಜಯ್ ಇಂಥ ಹೇಳಿಕೆಯನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಈಗ ದೇಶದ ಜನರ ಮುಂದಿದೆ. ಉದಯನಿಧಿ ಸ್ಟಾಲಿನ್ ವಿಧಾನಸಭೆಯ ಒಳಗೆ ಹೇಳಿರುವ ಈ ಹೇಳಿಕೆಯ ವಿರುದ್ಧ ಯಾವುದೇ ಕ್ರಮ ತಗೊಳ್ಳೋಕ್ಕಾಗೋಲ್ಲ. ಯಾಕೆಂತಂದರೆ ವಿಧಾನಸಭೆಯ ಒಳಗಡೆ ಶಾಸಕರು ಏನೇ ಮಾತಾಡಿದ್ರು ಅವರಿಗೆ ಕಾನೂನಿನ ರಕ್ಷಣೆ ಇದೆ. ಅವ್ರ ವಿರುದ್ಧ ಯಾವಾಗ FIR ಹಾಕೋಕ್ಕಾಗಲ್ಲ, ಏನೂ ಮಾಡಲಿಕ್ಕಾಗಲ್ಲ, ಏನು ಬೇಕಾದರೂ ಮಾತಾಡ್ಬೋದು ವಿಧಾನಸಭೆಯ ಒಳಗಡೆ. ಆದರೆ ವಿಧಾನಸಭೆಯ ಹೊರಗಡೆ ಮಾತಾಡಿದ್ದು 2023ರಲ್ಲಿ, ಆ ಬಗ್ಗೆ ಹೈಕೋರ್ಟ್ನ ಒಂದು ಕಟು ಟೀಕೆ, ಇದೆಲ್ಲವನ್ನು ಗಮನಿಸಿದಾಗ ಹಿಂದಿನ ಕೇಸಿಗೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗುತ್ತಾ ಅನ್ನೋದು ಪ್ರಶ್ನೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ FIR ದಾಖಲಾಗುತ್ತಾ? ಅವ್ರ ವಿರುದ್ಧ ಬೇರೆ ಏನಾದರೂ ಕ್ರಮ ತಗೊಳ್ತಾರಾ? ಅಥವಾ ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಸುಮ್ಮನಾಗ್ಬಿಡ್ತಾರಾ? ಅಥವಾ ಕೇವಲ ರಾಜಕೀಯವಾಗಿ ಒಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಅಲ್ಲಿಗೆ ತಣ್ಣಗೆ ಮಾಡ್ತಾರಾ?
ಅಥವಾ ಟೋಟಲಿ ಇದನ್ನು ನೆಗ್ಲೆಕ್ಟ್ ಮಾಡ್ತಾರಾ ಗೊತ್ತಿಲ್ಲ. ವಿಜಯ್ ಈ ಹೇಳಿಕೆಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದರ ಆಧಾರದ ಮೇಲೆ ಹಿಂದುತ್ವದ ವಿಷಯದಲ್ಲಿ ಜೋಸೆಫ್ ವಿಜಯ್ ಅವರ ಆಡಳಿತ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ.